ಪಾರಿಜಾತವ ಕಂಡು ನಿಡುಸುಯ್ದು ಪದಗಳಿಂ ಶೌರಿ ಕಥೆಯನು ಹೆಣೆದು ತೃಪ್ತನಹನು ಕವಿ. ಊರಿನುದ್ಯಾನಕದ ತರಿಸಿ ಬೆಳೆಸುವ ಕಾರ್ಯ ಧೀರನಲ ರಾಜ್ಯಕನು ಮಂಕುತಿಮ್ಮ. ನಮಗೆಲ್ಲ ಭಾಗವತದೊಂದು ಕಥೆ ಗೊತ್ತೇ ಇದೆ. ಪಾರಿಜಾತದ ಹೂಗಳನ್ನು ರುಕ್ಮಿಣಿಗೆ ನಾರದರು ತಂದುಕೊಟ್ಟಾಗ ಸತ್ಯಭಾಮೆಗೆ ಸಿಕ್ಕಾಪಟ್ಟೆ ಹೊಟ್ಟೆ ಕಿಚ್ಚಾಗಿ ಆಮೇಲೆ ಕೃಷ್ಣ ಹೋಗಿ ಪಾರಿಜಾತ ಗಿಡವನ್ನೇ ತೊಗೊಂಬಂದು ನೆಡ್ತಾನೆ ಅಂಥೇಳಿ. ಈ ಒಂದು ರೀತಿ ಉತ್ಪ್ರೇಕ್ಷೆಯನ್ನು ಮಾಡಿ ಕವಿ ಏನು ಬರೆದಿರ್ತಾನಲ್ಲ, ಆ ಉತ್ಪ್ರೇಕ್ಷೆಗೆ ಅನುಸಾರವಾಗಿ ಒಂದು ವೇಳೆ ರಾಜ್ಯವನ್ನು ಆಳೋರು ಈ ಕವಿತೆಗಳನ್ನು ಕಾವ್ಯಗಳನ್ನು ಇದನ್ನೆಲ್ಲ ಕೇಳಿಸ್ಕೊಂಡಾಗ ಅದರಲ್ಲಿ ಬರುವಂತಹ ಒಳ್ಳೆ ವಿಷಯಗಳನ್ನು ಅವರು ಅಷ್ಟೇ ಉತ್ಪ್ರೇಕ್ಷೆಯಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು ಅಂತಂದರೆ ಅವರು ನಿಜವಾದ ಧೀರರಾಗ್ತಾರೆ, ಸಮಾಜದಲ್ಲಿ ನಿಜವಾದ ಬದಲಾವಣೆ ಆವಾಗ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು. ಆ ಕವಿಯ ಉತ್ಪ್ರೇಕ್ಷೆಗೆ ಅನುಸಾರವಾಗಿ ಒಂದು ರೀತಿ ರಾಜರು ಕೂಡ ವರ್ತಿಸಬೇಕು, ಆವಾಗ ಸಮಾಜದ ಉದ್ಧಾರ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸೊಗಸಾಗಿದೆ ಅಲ್ವಾ? ನಮಸ್ಕಾರಗಳು.